ನಾನು ನಿಮ್ಮ ಗಿಚ್ಚಿಗಿಲಿಗಿಲಿಯ ಚಂದ್ರಪ್ರಭಾ ಮತ್ತು ಇವರು ನಮ್ಮ ಧರ್ಮಪತ್ನಿ ಭಾರತೀಪ್ರಿಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಶಿವಣ್ಣ ಇವರು ಮೈಸೂರು ಜಿಲ್ಲೆ ಬಿಳ್ಕೆರೆ ಗ್ರಾಮದವರು. ಏನಪ್ಪ ವಿಶೇಷ ಅಂದರೆ ಇವರು ರೈತರು. ಇವರು ಗದ್ದೆನಲ್ಲಿ ವ್ಯವಸಾಯ ಮಾಡ್ತಾ ಇರ್ಬೇಕಾದ್ರೆ ಪ್ರತಿ ದಿನ ಪ್ರತಿ ತಿಂಗಳು ವರ್ಷ ಹಿಂಗೆಲ್ಲ ವ್ಯವಸಾಯ ಮಾಡ್ತಾ ಇರ್ಬೇಕಾದ್ರೆ ಒಂದು ಸರ್ಪ ಕಾಣಿಸ್ಕೊತಾ ಇತ್ತಂತೆ. ಬಟ್ ಏನು ತೊಂದರೆ ಕೊಟ್ಟಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ವ್ಯವಸಾಯ ಮಾಡ್ಬೇಕಾದ್ರೆ ಸರ್ಪ ಕಾಣಿಸ್ಕೊತಾ ಇತ್ತಂತೆ. ಏನು ಹಿಂಗೆ ಕಾಣಿಸ್ಕೊತಾ ಇತ್ತಲ್ಲ ಅಂತ ಇವ್ರು ಯೋಚನೆ ಮಾಡಿದ್ರು. ಆಮೇಲೆ ರಾತ್ರಿ ಊಟ ಮಾಡಿ ಮಲಗಬೇಕಾದ್ರೆ ಇವ್ರ ಕನಸಿನಲ್ಲಿ ಸರ್ಪ ಬಂದು ನನಗೆ ಇಲ್ಲೇನಾದರೂ ಒಂದು ಗುಡಿ ಮಾಡು, ನನಗೊಂದು ದೇವಸ್ಥಾನ ಮಾಡು ಅಂತ ಅಂದಾಗ ಇವರು ಅದೇನೇ ಆದರೂ ಪರವಾಗಿಲ್ಲ ಇಲ್ಲೊಂದು ದೇವಸ್ಥಾನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವರು ಒಂದು ದೇವಸ್ಥಾನ ಮಾಡಿದ್ದಾರೆ ನಮ್ಮ ಬಿಳ್ಕೆರೆ ಗ್ರಾಮದ ಸುಮಾರು ಒಂದು ಸ್ವಲ್ಪ ದೂರದಲ್ಲಿ. ಇಲ್ಲೆಲ್ಲ ನೋಡಿ ಎಷ್ಟು ಬೆಟ್ಟ ಗುಡ್ಡ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಮಧ್ಯೆ ಈ ಜಮೀನಿನಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ. ದೇವಸ್ಥಾನ ದೇವರು ಏನೇನು ಯಲ್ಲಮ್ಮ ತಾಯಿ ದೇವಸ್ಥಾನ ಮಾಡಿದ್ದಾರೆ. 3 ವರ್ಷ ಆಗಿದೆ. ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂದರೆ ಈ ದೇವಸ್ಥಾನಕ್ಕೆ ಕರ್ನಾಟಕದ ಎಲ್ಲ ಮೂಲೆಯಿಂದನೂ ಭಕ್ತಾದಿಗಳು ಬರ್ತಾರೆ. ತುಂಬ ರಸ್ ಆಗಿರ್ತದೆ. ಅದರಲ್ಲೂ ತುಂಬ ಜಾಸ್ತಿ ರಸ್ ಆಗೋದು ಯಾವಾಗ ಅಂದರೆ ಭಾನುವಾರ ಆಗ್ಬೋದು, ಮಂಗಳವಾರ ಆಗ್ಬೋದು, ಶುಕ್ರವಾರ ಆಗ್ಬೋದು, ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಇನ್ನೂ ವಿಶೇಷವಾದಂಥ ದಿನಗಳಲ್ಲಿ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಒಂದು ದೇವರ ಒಂದು ದರ್ಶನ ಮಾಡಿಕೊಂಡು ಹೋಗ್ತಾರೆ.